ನಮಸ್ಕಾರ. ವೇದಿಕೆ ಮೇಲೆ ಇರ್ತಕ್ಕಂತಹ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಕುಮಾರಣ್ಣನವರೇ ಹಾಗೂ ನಮ್ಮ ಭಾರತೀಯ ಜನತಾ ಪಕ್ಷದ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕಣ್ಣನವರೇ ಹಾಗೂ ನಮ್ಮ ಹಿರಿಯರು ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಅಶ್ವಥ್ ನಾರಾಯಣ್ ಸರ್ ಅವರೇ ಹಾಗೂ ಆತ್ಮೀಯರು ಸ್ನೇಹಿತರಾಗಿ ಯೋಗೇಶ್ವರ್ ಅವರೇ, ಈಗ ತಾನೇ ಆಗಮಿಸಿರ್ತಕ್ಕಂಥ ನನ್ನ ಹೀರೋ ನಿಖಿಲ್ ಅವರೇ, ನನ್ನ ಹೀರೋ. ಇಲ್ಲಿ ಹೆಚ್ಚಿಗೆ ಮಾತನಾಡೋಂಥದ್ದು ಏನೂ ಇಲ್ಲ, ಒಂದು 2 ಮಾತಲ್ಲಿ ಮಾತ್ರ ಮುಗಿಸ್ತೇನೆ. ಯಾಕಂದರೆ ಅಶೋಕಣ್ಣವ್ರು ಮೊದಲೇ ನನಗೆ ಹೇಳೋರೆ 2 ನಿಮಿಷದ ಮೇಲೆ ನೀನು ಮಾತಾಡೋಂಗಿಲ್ಲ ಅಂತ. ಆ ದೇವೇಗೌಡರ ಬಗ್ಗೆ ಮಾತಾಡ್ತೀನಿ. ಮಾಗಡಿ ಅನ್ನೋ ಒಂದು ಹಳ್ಳಿನಲ್ಲಿ ಹುಟ್ಟಿ ಕುಣಗಲ್ನಲ್ಲಿ ವಿದ್ಯಾಭ್ಯಾಸ ಪಡೆದು ಬೆಂಗಳೂರಿನ ವಿಶ್ವವಿದ್ಯಾನಿಲಯದಲ್ಲಿ ಪದವಿ ಪಡೆದು ಜನರ ಸೇವೆಗೋಸ್ಕರ ಈಗಾಗಲೇ 1 ಬಾರಿ ವಿಧಾನ ಪರಿಷತ್ನ ಸದಸ್ಯರಾಗಿ 2ನೇ ಬಾರಿಗೆ ಈಗ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಇವತ್ತು ಆ ದೇವೇಗೌಡರ ಬಗ್ಗೆ ನನಗೆ ಭಾಳಷ್ಟು ಅಭಿಮಾನ, ಗೌರವ. ಯಾಕಂದರೆ ಅವರು ನನ್ನ ಮತದಾರರು, ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥವ್ರು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ. ಒಂದು ಒಳ್ಳೆಯ ವ್ಯಕ್ತಿಗೆ ಮತ ನೀಡಿದ್ರೆ ಭಾಳಷ್ಟು ಜನರಿಗೆ ಅದು ಸೇವೆಗೆ ಅವಕಾಶ ಆಗತ್ತೆ. ಲಾಭಕ್ಕೋಸ್ಕರ, ವ್ಯಾಪಾರಕ್ಕೋಸ್ಕರ ಮತ ನೀಡಿದ್ರೆ ಅದು ಸೇವೆ ಆಗೋದಿಲ್ಲ, ಅವರು ಸ್ವಾರ್ಥಕ್ಕೆ ಮಾತ್ರ ಉಪಯೋಗ ಆಗತ್ತೆ. ಆ ದೇವೇಗೌಡರು ಕೂಡ ಒಂದೊಂದು ಮತನೂ ಜನರ ಸೇವೆಗೋಸ್ಕರ ಉಪಯೋಗಕ್ಕೆ ಬರುತ್ತೆ. ಅಂಥ ಒಂದು ವ್ಯಕ್ತಿನ ನಾವು ಆಯ್ಕೆ ಮಾಡಬೇಕಾದ್ರೂ ನಮ್ಮೆಲ್ಲರ ಕರ್ತವ್ಯ. ಇವತ್ತು ನಾವು ಮೈತ್ರಿ ಅಭ್ಯರ್ಥಿಯಾಗಿ NDA ನಮ್ಮ ಅಭ್ಯರ್ಥಿಯಾಗಿ ಆ ದೇವೇಗೌಡರು ಇವತ್ತು ಸ್ಪರ್ಧೆ ಮಾಡಿದ್ದಾರೆ. ಅವರ ಕ್ರಮ ಸಂಖ್ಯೆ 1. ಮೈತ್ರಿ ಆದಮೇಲೆ ಬೆಂಗಳೂರು ಗ್ರಾಮಾಂತರದಲ್ಲಿ ಕ್ರಮ ಸಂಖ್ಯೆ 1 ಹುಡುಕೊಂಡು ಬರ್ತಾ ಐತೆ. ಗೌಡ್ರೆ, ಕ್ರಮ ಸಂಖ್ಯೆ 1 ಹುಡುಕೊಂಡು ಬರ್ತೈತೆ. ಬಹುಶಃ ಈ 1 ಅನ್ನೋದು ನಾವು ಕೊಡ್ತಾ ಇರೋ ಸಂಖ್ಯೆ ಅಲ್ಲ. ಮೈತ್ರಿ ಪ್ರಾರಂಭ ಆದಾಗಲಿಂದ ಬೆಂಗಳೂರು ಗ್ರಾಮಾಂತರಕ್ಕೆ ಯಾವ ಚುನಾವಣೆ ಬಂದರೂ ಬಹುಶಃ ನಂಬರ್ 1 ಬರ್ತೈತೆ. ಈಗಾಗಲೇ ಡಾಕ್ಟರ್ ಮಂಜುನಾಥ್ ಅವ್ರಿಗೂ 1 ಬಂದಿತ್ತು, ಇವ್ರಿಗೂ ಸಹ ನಂಬರ್ 1 ಬಂದಿದೆ. ಬಹುಶಃ ಫಲಿತಾಂಶ ಇಲ್ಲೇ ಕಾಣ್ತಾ ಇದೆ. ನಾನೊಂದು ಮಾತು ಹೇಳಿದೆ, ಮಾಗಡಿಯಲ್ಲಿ ಹುಟ್ಟಿ ಕುಣಗಲು ಅಂತ. ಮಹಾರಾಷ್ಟ್ರದಲ್ಲಿ ಹುಟ್ಟಿ ಬೆಳಗಾವಿಗೆ ಬಂದು ಬೆಂಗಳೂರಲ್ಲಿ ಅಡ್ರೆಸ್ ತೊಗೊಂಡು ಚುನಾವಣೆ ಸ್ಪರ್ಧೆ ಮಾಡ್ತಾ ಇರ್ತಂಥ ಕಾಂಗ್ರೆಸ್ ಅಭ್ಯರ್ಥಿ ಬೇಕಾ, ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದಿರ್ತಕ್ಕಂಥ ನಮ್ಮ ಆ ದೇವೇಗೌಡರು ಬೇಕಾ? ಇದು ಎಲ್ಲರೂ ತೀರ್ಮಾನ ಮಾಡಿಕೊಳ್ಳಿ. ಇವತ್ತು ಇಲ್ಲಿ ಈ ದೇವೇಗೌಡರು ಇದ್ದಾರೆ, ಆದರೆ ನಾವು ಮತ ಕೊಡ್ಬೇಕಾದ್ರೆ ಆ ದೇವೇಗೌಡರಿಗೆ. ಯಾರಿಗೆ? ಆ ದೇವೇಗೌಡರಿಗೆ ಮತ ಕೊಡೋದು. ಆ ದೇವೇಗೌಡರು ಕೊಡೋ ಮತ ಈ ದೇವೇಗೌಡರಿಗೆ ಬಂದು ಸೇರತ್ತೆ. ಬನ್ನಿ ಗೌಡ್ರು. ಅಣ್ಣ, ನಾನೆಲ್ಲ ಹೇಳಿದ್ದೀನಿ ಅಣ್ಣ. ನಾನು ಮಾಗಡಿ ಅಂತ ಮೊದಲೇ ಹೇಳ್ಬಿಟ್ಟೆ ಅಣ್ಣ. ಮಾಗಡಿಯಲ್ಲಿ ಹುಟ್ಟಿ ಕುಣಗಲಲ್ಲಿ ವಿದ್ಯಾಭ್ಯಾಸ ಮಾಡಿ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಬಂದು ಪದವಿ ಪಡೆದು ಅಣ್ಣ, ನಾನು ಅದೇ ಅಣ್ಣ ಹೇಳ್ತಾ ಇರೋದು ಅಣ್ಣ. ಜೊತೆಲೇ ದೇವೇಗೌಡರು ಅಂತ ಐತಣ್ಣ. ಯಾರು ಅಣ್ಣ? ಮಹಾರಾಷ್ಟ್ರದಲ್ಲಿ ಹುಟ್ಟುಬಿಟ್ಟು ಬೆಳಗಾವಿಗೆ ಬಂದ್ಬಿಟ್ಟು ಬೆಳಗಾವಿಯಿಂದ ಬೆಂಗಳೂರಿಗೆ ಬಂದು ಗೌಡ ಅಂತ ಇಟ್ಕೊಂಡ್ಬಿಟ್ರೆ ದಡ್ರಿದ್ದಾರೆ ಅಣ್ಣ. ಇಲ್ಲಿ ಯಾರನ್ನ ಕೇಳಿಸ್ಕೊಳ್ಳೋಕ್ಕೆ ಯಾರು ದಡ್ರಿಲ್ಲ ಅಣ್ಣ. ಹಾಂ, ಯಾರು ದಡ್ರಿಲ್ಲ. ಬೆಂಗಳೂರು ನಾಡಪ್ರಭು ಕೆಂಪೇಗೌಡರು ಬೆಂಗಳೂರು ಕಟ್ಟೋಗಳ ಸ್ಪಷ್ಟವಾಗಿ ಎಲ್ಲನೂ ಕಲಿಸ್ಕೊಟ್ಬಿಟ್ಟೆ ಇಲ್ಲಿ ಬೆಂಗಳೂರು ಕಟ್ಟಿರೋದು. ಹಂಗಾಗಿ ಇಲ್ಲೇ ನಾವೇನು ಯಾರಿಗೇನು ಹೇಳ್ಬೇಕಾಗಿಲ್ಲ. ಅದಕ್ಕೆ ನಾನು ನಿಮ್ಗೆ ಹೇಳೋದು ಒಂದೇ ಮಾತು, ಆ ದೇವೇಗೌಡರು ಕೊಡೋ ಓಟು ಈ ದೇವೇಗೌಡರಿಗೆ ಬಂದು ಸೇರುತ್ತೆ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.